ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ismartrajani. ಇವತ್ತಿನ ವಿಡಿಯೋದಲ್ಲಿ ಡಾಬಾ ಸ್ಟೈಲಲ್ಲಿ ದಾಲ್ ಪಾಲಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವು ದಾಲ್ ರೆಸಿಪೀಸು ಚಾನಲಲ್ಲಿದೆ, ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ದಾಲ್ ಪಾಲಕ್ ಮಾಡೋದಕ್ಕೆ ಅರ್ಧ ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ತೊಗರಿಬೇಳೆ ನೆನೆಸಿರೋದು ತಗೊಂಡಿದ್ದೀನಿ. ಇದೆರಡು ಅಳತೆ ಮಾಡಿದ್ರೆ 1 ಕಪ್ಪು ಇದೆ. ಗ್ಯಾಸ್ ಆನ್ ಮಾಡಿಕೊಂಡು ಅದರ ಮೇಲೆ ಕುಕ್ಕರ್ ಇಟ್ಕೊಂಡು 1 ಕಪ್ಪು ಬೇಳೆ ಹಾಕ್ಕೋಬೇಕು. ಅದಕ್ಕೆ 3 ಕಪ್ಪು ನೀರು ಹಾಕಬೇಕು. 1 ಕಪ್ಗೆ ಅರ್ಧ ಸ್ಪೂನು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಎಣ್ಣೆ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಯಾವ ಬೇಳೆ ಇಷ್ಟ ಆದರೆ ಅದು ತಗೋಬೋದು. 2 ಅಥವಾ ಒಂದೇ ಬೇಳೆಯಲ್ಲೂ ಸಹ ಮಾಡ್ಬೋದು. ಮುಚ್ಚಳ ಮುಚ್ಚಿ 1 ವಿಸಿಲ್ ಹೈ ಫ್ಲೇಮಲ್ಲಿ, 3 ವಿಸಿಲ್ ಮೀಡಿಯಂ ಫ್ಲೇಮಲ್ಲಿ ಹಾಕ್ಸ್ಕೊಂಡ್ರೆ ಈ ರೀತಿ ಮೆತ್ತಗೆ ಬೇಯುತ್ತೆ ಬೇಳೆ. ಈಗ ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಬೇಳೆನೂ ಸಹ ಸ್ಮ್ಯಾಶ್ ಆಗೋಗುತ್ತೆ. ಇದು ಮಸಿಯೋ ಅವಶ್ಯಕತೆ ಇಲ್ಲ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಕಡಾಯಿ ಇಟ್ಕೊಂಡು 4 ಟೀ ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಶುಂಠಿ, ಅರ್ಧ ಸ್ಪೂನು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ ಇದನ್ನು 1 ನಿಮಿಷ ಬಾಡಿಸ್ಕೊಳ್ಳಿ. ಆನಂತರ 3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ ಮೀಡಿಯಮ್ ಸೈಜು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ 1 ನಿಮಿಷ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ. ತದನಂತರ 2 ಚಿಕ್ಕದಾಗಿ ಕಟ್ ಮಾಡಿರುವಂತಹ ಟೊಮೆಟೊ ಹಾಕಿ ಟೊಮೆಟೊ ಸ್ಕಿನ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಕಪ್ಪು ಪಾಲಕ್ ಸೊಪ್ಪು ಹಾಕಿ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಮುಚ್ಚಿ ಬೇಯಿಸಿದರೆ ಪಾಲಕ್ ಸೊಪ್ಪು ಕಲರ್ ಚೇಂಜ್ ಆಗುತ್ತೆ, ಆದ್ದರಿಂದ ಮುಚ್ಚಳ ಮುಚ್ಚದೆ ಹೀಗೆ ಫ್ರೈ ಮಾಡಿ. ತದನಂತರ ಅರ್ಧ ಸ್ಪೂನು ಖಾರದ ಪುಡಿ, 1 ಸ್ಪೂನು ಕೊತ್ತಂಬರಿ ಪೌಡರು, ಅರ್ಧ ಸ್ಪೂನು ಜೀರಿಗೆ ಪೌಡರು, 1/4 ಸ್ಪೂನು ಅರಿಶಿಣ ಪುಡಿ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿ. ತದನಂತರ 3 ಟೀ ಸ್ಪೂನಷ್ಟು ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈಗ ಬೇಯಿಸಿಟ್ಕೊಂಡಿರುವಂತಹ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ಇದು ಕುದಿ ಬರೋವರೆಗೂ ಫ್ರೈ ಮಾಡಬೇಕು. ಈ ರೀತಿ ಕುದಿ ಬರೋದು ಸ್ಟಾರ್ಟ್ ಆದಮೇಲೆ 1/4 ಸ್ಪೂನು ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಸಾಲ್ಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ದಾಲ್ ಪಾಲಕ್ ರೆಡಿಯಾಗಿದೆ. ಇದನ್ನು ರೊಟ್ಟಿ, ರೈಸು, ಪರೋಟ ಯಾವುದ್ರ ಜೊತೆಗಾದರೂ ನೀವು ಸರ್ವ್ ಮಾಡ್ಬೋದು. ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಮಾಡೋದಕ್ಕೆ ಸೆಕೆಂಡ್ ತಡ್ಕ 2 ಸ್ಪೂನು ಎಣ್ಣೆ, ಅರ್ಧ ಸ್ಪೂನು ಜೀರಿಗೆ, 1 ಸ್ಪೂನು ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡದೆ ಹಾಕಿ. 3 ಒಣಮೆಣಸಿನ್ಕಾಯಿ, 1/4 ಸ್ಪೂನು ರೆಡ್ ಚಿಲ್ಲಿ ಪೌಡರು ಕಲರ್ಗೋಸ್ಕರ ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ದಾಲ್ ಪಾಲಕ್ಕಲ್ಲಿ ಈ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೆಕೆಂಡ್ ಟೈಮ್ ತಡ್ಕ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಹ ಇದನ್ನು ಒಗ್ಗರಣೆ ಮಾಡ್ಬೋದು. ಇದನ್ನು ಬಿಸಿ ಬಿಸಿ ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಸಹ ತಿನ್ನಿಸ್ಬೋದು ಫ್ರೆಂಡ್ಸ್, ತುಂಬ ಹೆಲ್ದಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಮತ್ತಷ್ಟು ಈಸಿ, ಕ್ವಿಕ್, ಟೇಸ್ಟಿ ರೆಸಿಪೀಸ್ಗಾಗಿ ismartrajani ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.